ಈ ಬಹಳಷ್ಟು ಜನ ಉದ್ಯಮಿಗಳನ್ನು ನಾನು ನೋಡಿದಾಗ ನನಗೆ ಆಶ್ಚರ್ಯ ಅನಿಸೋದು, ಅವರ ಈ ಕೀ ವರ್ಡ್ ಏನಿರುತ್ತೆ ಅಥವಾ ಅವರ ಲಕ್ ಇರುತ್ತಾ, ಏನದು ಬಿಲಿಯನಿಯರ್ಸ್ ಆಗೋದು ಹೆಂಗೆ? ಬಿಲಿಯನರ್ಸ್ ಅಂದ್ರೆ ಏನು ಹೇಳಿ ಫಸ್ಟ್ ಅದಕ್ಕೆ ಹೇಳಿ ನಾನು ಹೇಳಿದೆ. ಕೋಟ್ಯಾಧಿಪತಿಗಳು ಅನ್ಕೊಳ್ಳಿ. ಒಂದು ಯಾವುದೇ ಈಜಸ್ಟ್ ಅಲ್ರಿ. ಈಗ ಜೀವನದಲ್ಲಿ ನಾವು ಏನೇ ಮಾಡಬೇಕಾದ್ರೂ ಒಂದು ನಮ್ಮ ಹಾರ್ಡ್ ವರ್ಕು ಬೇಕು. ಅದರ ಪ್ರತಿಫಲ ನಮ್ಗೆ ಯಾವಾಗ ಸಿಗುತ್ತಪ್ಪ ಅಂದರೆ ಒಂದು ನಮ್ಮ ತಾಳ್ಮೆಯಿಂದ ಆ ಕೆಲಸನ ಸ್ಟಾರ್ಟ್ ಮಾಡಿದಾಗ ಎಂಡ್ವರೆಗೂ ನಾವು ಅದರಲ್ಲಿ ಇನ್ವಾಲ್ವ್ ಆಗಬೇಕು. ಎಷ್ಟೋ ಜನ ಏನು ಮಾಡ್ತಾರೆ, ಈಗ ನಾವು ನೋಡಿದ್ದು ತಾವು, ನಾನೆಲ್ಲ ಹಳ್ಳಿಯಿಂದ ಬಂದಿದ್ದು, ಯಾರೋ ಪಕ್ಕದಲ್ಲಿ ಒಬ್ಬ ಪ್ರಾವಿಷನ್ ಸ್ಟೋರ್ ಮಾಡಿದ್ರೆ ನಾನು ಪ್ರಾವಿಷನ್ ಸ್ಟೋರ್ ಮಾಡ್ತೀನಿ. ಆ ಪ್ರಾವಿಷನ್ ಸ್ಟೋರ್ ಮಾಡಿದವನು 2 ವರ್ಷದಲ್ಲಿ ಒಂದು 2 ಎಕರೆ ಹೊಲ ತೊಗೋತಾನೆ, ಒಂದು ಕಾರ್ ತೊಗೋತಾನೆ. ಅವನಿಗೆ ನಾನು ನೋಡಿಕೊಂಡು ಅವನು 2 ವರ್ಷದಲ್ಲಿ ಒಂದು ಚಿಕ್ಕದೊಂದು ಕಿರಾಣಿ ಅಂಗಡಿ ಇಟ್ಕೊಂಡ, ಅವನೊಂದು ಕಾರ್ ತೊಗೊಂಡು ಒಂದು 2 ಎಕರೆ ಲ್ಯಾಂಡ್ ತೊಗೊಂಡ. ನಾನು ಯಾಕೆ ಮಾಡಬಾರ್ದು? ಬಟ್ ಅಲ್ಲಿ ಡಿಫ್ರೆನ್ಸ್ ಏನಾಗುತ್ತಪ್ಪ ಅಂದರೆ ಆ 2 ಎಕರೆ ಅವ್ನು ಪ್ರಾವಿಷನ್ ಸ್ಟೋರ್ ಏನು ಮಾಡಿದ್ದಾನೆ, ಅವ್ನು ಸ್ವಂತ ಬೆಳಗ್ಗೆ ಬಂದು ಕುಂದಿರ್ತಿದ್ದ, ಅವನೇ ಕಸ ಗುಡಿಸ್ತಿದ್ದ, ಎಲ್ಲ ಅವನೇ ಮಾಡ್ತಿದ್ದ. ನಾನು ಅವ್ನು ಕಾಂಪಿಟೇಷನ್ ಮಾಡೋಕ್ಕೆ ಹೋಗಿ ಏನು ಮಾಡ್ತೀನಿ, ನಾನು ಕುಂದಿರಲ್ಲ, ನನ್ನ ಹುಡುಗನೋ ಇನ್ನೊಬ್ಬನ ಅಸಿಸ್ಟೆಂಟ್ನೋ ಇಡ್ತೀನಿ, ನಾನು ಊರೆಲ್ಲ ಸುತ್ತ ಇರ್ತೀನಿ. ಅವಾಗ ಏನಾಗುತ್ತೆ, ನಂದು 6 ತಿಂಗಳಲ್ಲಿ ನನ್ನ ಶಾಪ್ ಕ್ಲೋಸ್ ಆಗುತ್ತೆ. 6 ತಿಂಗಳಲ್ಲಿ ನನ್ನ ಶಾಪ್ ಕ್ಲೋಸ್ ಆಗುತ್ತೆ. ಅವಾಗ ಅನ್ಕೋತೀನಿ ನನ್ನ ಅದೃಷ್ಟ ಸರಿ ಇಲ್ಲ, ನನ್ನ ಲಕ್ ಸರಿ ಇಲ್ಲ, ದೇವ್ರು ನನ್ನ ಕೈ ಇಡಲಿಲ್ಲ. ಬ್ಲೇಮಿಂಗ್ ತುಂಬ ಈಜಿ. ಬಟ್ ಅದರಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಏನಿದೆ, ಇವತ್ತು ನಾನು ನಮ್ಮ ಸತೀಶ್ ಅವರು ಸ್ಟಾರ್ಟ್ ಮಾಡಿದಾಗ ನಿಜಕ್ಕೂ ಇಬ್ಬರು ಡಿವೈಡ್ ಮಾಡ್ಕೊಂಡೆವು. ಈಗ ನಮ್ಮ ಜರ್ನಿ 18 ವರ್ಷದ ಜರ್ನಿ, ಇಬ್ಬರು 18 ವರ್ಷ ಜರ್ನಿ, 2007ರಿಂದ ಇವತ್ತಿನವರೆಗೂ 18 ವರ್ಷ ಜರ್ನಿ. ನಾವಿಬ್ಬರು ಏನೇ ಡಿಸ್ಕಸ್ ಮಾಡಲಿ, ಇದು ಈ ಥರ ಇದೆ, ಇವತ್ತು ಈ ಥರ ಪ್ಲ್ಯಾನಿಂಗ್ ಇದೆ, ಈ ಥರ ಡೇ ಟು ಡೇ ಡಿಸ್ಕಸ್ ಮಾಡ್ತೀವಿ.